ಪ್ರತಿ ಬಾರಿ ಕನ್ನಡ ರಾಜ್ಯೋತ್ಸವ ಅಂತ ಬಂದರೆ ನವೆಂಬರ್ 1 ಅಂತ ಬಂದರೆ ಆಚರಣೆ ಮಾಡೋದು ಎಲ್ಲರೂ ಕೂಡ ಕನ್ನಡ ಸಂಘಟನೆಗಳು ಮಾತ್ರ ಇದ್ದು ಕಾಣಿಸುತ್ತೆ. ಯಾಕೆ ಮನೆ ಮತ್ತು ಮನದ ಹಬ್ಬ ಆಗಲಿಲ್ಲ ಸರ್? ಅದು ಒಳ್ಳೆ ಪ್ರಶ್ನೆ ಕೇಳಿದಿರಿ. ಮುಖ್ಯವಾಗಿ ಒಂದು ವಿಚಾರ ಹೇಳಬೇಕೇನಂತಂದರೆ, ಮುಂಚೆ ಕೆಲವು ವರ್ಷಗಳಿಂದ ಏನಾಗ್ತಿತ್ತು, ಮನೆಗೆ 3 ಜನ ಮಕ್ಕಳಿರೋರು. 3 ಜನ ಮಕ್ಕಳಲ್ಲಿ ಏನು ಮಾಡೋರು, ಹೋರಾಟಕ್ಕೆ ಅಂತ ಒಬ್ಬ ಮಗನ ಬಿಟ್ಟಿರೋರು, ಮನೆಗೆ ಅಂತ ಒಬ್ಬ ಮಗನ ಬಿಟ್ಟಿರೋರು, ಇನ್ನೊಂದು ದುಡಿಮೆಗೆ ಅನ್ನೋ ಥರ ಹಿಂಗಿರೋರು. ಈಗ ಏನಾಗ್ತಿದೆ, ಮನೆಗೆ ಒಬ್ಬನೇ ಮಕ್ಕಳು, ಮುಖ್ಯವಾಗಿ ಮನೆಗೆ ಒಬ್ಬನೇ ಮಗ ಅಂತಂದರೆ ಅವನ್ನೇನು ಮಾಡ್ತಾರೆ, ಆಚೆ ಬಿಡಲ್ಲ, ಇರೋನೊಬ್ಬ ಮಗ ಸೇಫ್ಟಿಯಾಗಿ ಮನೆಗೆ ಮಾಡಬೇಕು ಅಂದ್ಬಿಟ್ಟು ಏನು ಮಾಡ್ತಾರೆ, ಆಚೆ ಕನ್ನಡದ ವಿಚಾರ ಅಂತಲ್ಲ ಯಾವುದೇ ವಿಚಾರ ಆದ್ರೂ ಹೊರಗಡೆ ಗಾಳಿ ಬೆಳಕು ಏನು ತೋರಿಸ್ದಂಗೆ ಫಸ್ಟ್ ಮನೆ ಬಾಗಿಲು ಹಾಕೊಂಡ್ಬಿಡ್ತಾರೆ. ಇದು ಮೊದಲನೇ ದೊಡ್ಡ ಸಮಸ್ಯೆ. ನಮ್ಮದು ಅಂತ ಜನಗಳಿಗೆ ಯಾವಾಗ ಬರೋದು ಅಂದರೆ, ನಮ್ಮ ಮನೆ ಮೇಲೆ ಕಲ್ಲು ಬಿದ್ದಾಗ ಮಾತ್ರ ಬರೋದು. ನಮ್ಮ ಮನೆ ಮೇಲೆ ಕಲ್ಲು ಬಿದ್ದು ಯಾರಿಗೆ ಅವ್ರ ಮನೆ ಮೇಲೆ ಕಲ್ಲು ಬೀಳುತ್ತೋ ಅವಾಗ ಏನು ಮಾಡ್ತಾರೆ, ಜನ ಆಚೆ ಬರೋಕ್ಕೆ ನೋಡ್ತಾರೆ. ಒಂದು ಹೋರಾಟ ಇರ್ಬೋದು, ಒಂದು ಅಭಿಮಾನ ಇರ್ಬೋದು, ಯಾವುದೇ ಆಗಲಿ ಹೊರಗಡೆ ಬಂದರೆ ತಾನೇ ಅಭಿಪ್ರಾಯ ಆಗೋದು. ನಾವು ಕನ್ನಡ ಈಗಲೂ ಮೇಲೆ ಶಾಲೆ ಹಾಕ್ಕೊಂಡು ಶಲ್ಯ ಹಾಕ್ಕೊಂಡು ಹೋರಾಟ ಮಾಡ್ತಿರ್ತೀವಿ ಹೊರಗಡೆ. ನೀವು ಹೋರಾಟ ಮಾಡೋದು ಬೇಡ, ಅಭಿಮಾನ ವ್ಯಕ್ತಪಡಿಸಿ ಮನೆ ಮುಂದೆ ಒಂದು ಬಾವುಟ ಹಾಕಿ ಅಂತಂದ್ರೆ ನಾವು ಬಲವಂತಾಗಿ ಹೇಳಬೇಕು. ಆ ಥರ ಪರಿಸ್ಥಿತಿ ಈಗ ಬಂದಿದೆ. ಅದಕ್ಕೆ ಕಾರಣ ಏನಾಗಿದೆ ಅಂತಂದರೆ, ಬೆಂಗಳೂರಿನಲ್ಲಿ, ಅದನ್ನು ಮುಖ್ಯವಾಗಿ ನಮ್ಮ ಬೆಂಗಳೂರಿನಲ್ಲಿ ದೊಡ್ಡ ಸಮಸ್ಯೆ. ಹಳ್ಳಿ ಕಡೆ ಎಲ್ಲ ಬಿಡಿ, ಕನ್ನಡ ಹೊರಗಡೆ ಎಲ್ಲ ನಮ್ಮ ಕರ್ನಾಟಕದ ಭಾಗಗಳೆಲ್ಲ ಕನ್ನಡಿಗರೇ ಜಾಸ್ತಿ ಇರೋದು. ಅಲ್ಲಿ ಆಚರಣೆ ಈ ಥರ ನಮ್ಮ ಥರ ಮಾಡಲ್ಲ. ಬೆಂಗಳೂರಲ್ಲಿ ಅವಶ್ಯಕತೆ ಅನಿವಾರ್ಯತೆ ಎರಡೂ ಇದೆ. ಯಾಕೆ ಅಂತಂದರೆ, ಬೆಂಗಳೂರಿನಲ್ಲಿ ಹೋಗುತ್ತೆ 1.25 ಕೋಟಿ ಜನಸಂಖ್ಯೆ ಇದೆ. ಕನ್ನಡಿಗರ ಜನಸಂಖ್ಯೆ ಎಷ್ಟಿದೆ? ಅದ್ರಲ್ಲಿ ಕನ್ನಡ ಮಾತಾಡೋಂಥವ್ರು ಎಷ್ಟು ಜನಸಂಖ್ಯೆ ಇದೆ? ಕನ್ನಡದವರೇ ಕನ್ನಡನ ಮಾತಾಡ್ತಾ ಇಲ್ಲ ಇವತ್ತು ಪರಿಸ್ಥಿತಿಗೆ. ಕೇಳ್ತು ಅಂತಂದರೆ, ಮನೇಲಿ ಹೋಗಿ ನಾವು ನೋಡಿ, ನಮ್ಮ ಮನೆ ಹತ್ರ ನೀವು ಒಂದು ಪ್ರಶ್ನೆ ಕೇಳಿದ್ರಿ. ನಮ್ಮ ಮನೆ ಹತ್ರ ನನ್ನ ಮಗ ಓದೋನು ಆರ್ಕಿಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಓದ್ತಾ ಇದ್ದಾನೆ. ಅವನು ನಾವು ಮೊದಲು ಕನ್ನಡ ಮೀಡಿಯಮ್ಗೆ ಹಾಕಿ ನಂತರ ಶಾಲೆಗೆ ಹಾಕಿದ್ವಿ, ಇಂಗ್ಲೀಷ್ ಮೀಡಿಯಮ್ಗೆ ಹಾಕಿದ್ವಿ. ನಾನು ಯಾರೊಬ್ರು ಕೇಳಿದ್ರು, ನೀವು ಇಂಗ್ಲೀಷ್ ಮೀಡಿಯಮ್ಗೆ ಹಾಕಿದ್ರಿ ಅಲ್ಲ, ಹೇಳ್ತೀನಿ, ಇಂಗ್ಲೀಷ್ ಮೀಡಿಯಮ್ ಯಾಕೆ ಹಾಕಿದ್ದೀರಿ ಅವನ್ನ ಅಂತ ಕೇಳಿದ್ರು. ನಾನೊಂದು ಪ್ರಶ್ನೆ ಕೇಳಿದೆ ಅವ್ರಿಗೆ. ನನ್ನ ಮಗನ ಎಲ್ಲ ಭಾಷೆಯಲ್ಲೂ ಓದ್ಬಿಟ್ಟು ಅವನು ಮಾರ್ಕ್ಸ್ ಕಾರ್ಡ್ ತೆಗೆದು ನೋಡಿ ಯಾವುದಲ್ಲೂ ಅತಿ ಹೆಚ್ಚು ಮಾರ್ಕ್ಸ್ ಬಂದಿದೆ ಅಂತ ಹೇಳಿದೆ. ಅವನು ಬಂದಿರೋದೇ ಕನ್ನಡದಲ್ಲಿ ಅತಿ ಹೆಚ್ಚು. ಇನ್ನು ಇವಾಗ ಹೇಳ್ತೀನಿ ತಿಳ್ಕೊಳ್ಳಿ ಅವನಿಗೆ. ನಾನು ಆ ಸ್ಕೂಲ್ಗೆ ಹೋದ್ಮೇಲೆ ಒಂದು ದೊಡ್ಡ ಉಪಯೋಗ ಏನಾಗಿದೆ ಅಂತಂದರೆ, ಆರ್ಕಿಡ್ ಇಂಟರ್ನ್ಯಾಷನಲ್ ಸ್ಕೂಲು ಬೆಂಗಳೂರಲ್ಲಿ ಒಂದು 90 ಇದೆ ಶಾಖೆ. ಅವ್ರಿಗೂ 90 ಶಾಖೆ ಇದೆ. ರಾಜಾಜಿನಗರದಲ್ಲಿ 3 ವರ್ಷಗಳಿಂದ ಸತತವಾಗಿ ರಾಜ್ಯೋತ್ಸವನ ದೊಡ್ಡ ಮಟ್ಟಕ್ಕೆ ಮಾಡಿಸ್ತಾ ಇದ್ದೀವಿ ನಾವು. ಯಾಕೆ ಅಂತಂದರೆ, ನಾವು ಪ್ರತಿ ವರ್ಷ ರಾಜ್ಯೋತ್ಸವ ಮಾಡಬೇಕಾದ್ರೆ ಒಂದು 3,000 ಜನ ಮೆರವಣಿಗೆ ಇರ್ತಾರೆ. ಒಂದು 2,000 ಜನ ಮಕ್ಕಳುಗಳಿಗೆ, ಶಾಲಾ ಮಕ್ಕಳುಗಳಿಗೆ ಬಂದು ಉಚಿತವಾಗಿ ಪುಸ್ತಕ ಕೊಡ್ತೀವಿ. ಹೆಣ್ಣು ಮಕ್ಕಳಿಗೆ 1,000 ಜನಕ್ಕೆ ಸೀರೆ ವಿತರಣೆ ಮಾಡ್ತೀವಿ. ಉದ್ದೇಶ ಏನು ಅಂತಂದರೆ, ರಾಜ್ಯೋತ್ಸವ ಅಂತಂದರೆ ಶಾಲಾ ಮಕ್ಕಳುಗಳಿಗೆ ಅಭಿಮಾನ ಬರಬೇಕು. ಒಂದು ವಿಶೇಷ ಏನು ಇದು ಪುಸ್ತಕ ಅವತ್ತೇ ಕೊಡ್ತೀವಿ ಅಂತಂದರೆ, ರಾಜ್ಯೋತ್ಸವ ಅಂತ ಅವ್ರ ತಲೆಯಲ್ಲಿ ಕೂತ್ಕೋಬೇಕು, ಅವರು ನಾಳೆ ದಿವಸ ಅದು ನೋಡಿ ಅಭಿಮಾನನ ಬೆಳೆಸ್ಕೋಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಶಾಲಾ ಮಕ್ಕಳನ್ನು ನಾವು ಮುಖ್ಯವಾಗಿ ಗಮನ ಕೊಟ್ಟು ಶಾಲೆಗೋಸ್ಕರ ಮಾಡ್ತಾಯಿದ್ದೀವಿ. ಇವತ್ತು ಆ ಸ್ಕೂಲ್ಗಳವರು ಆರ್ಕಿಡ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ನಾನು ಮೊದಲನೇ 1 ವರ್ಷ ಮಾಡಿಸಿದ್ದು. ಈಗ ಪ್ರತಿ ವರ್ಷ ಅದೇ ನಾನೇ ಮುಖ್ಯ ಅತಿಥಿ. 3 ವರ್ಷ ಸತತವಾಗಿ ಮಾಡ್ತಾ ಬಂದಿದ್ದಾರೆ ಅವರು. ನಾವು ಪ್ರತಿಯೊಬ್ಬರೂ ನಮ್ಮಲ್ಲಿರೋ ಅಭಿಮಾನನ ನಾವು ಹೊರಗಡೆ ಇಟ್ಕೊಳ್ಳದೆ, ಹೋರಾಟಗಾರರು ಬಿಡಿ, ಅದು ರಕ್ತಗತವಾಗಿ ಬಂದ್ಬಿಟ್ಟಿರುತ್ತೆ. ಮನಸ್ಸು ಒಳಗಡೆ ಇಟ್ಕೊಳ್ಳದೆ ಹೊರಗಡೆ ಬಂದು ನಿಮ್ಮ ಅಕ್ಕಪಕ್ಕ ಇರೋಂಥ ಜನಗಳಿಗೆ ನೀವು ಅರಿವಿನ ಮೂಡಿಸ್ಬೇಕು. ಈ ನಾಡು ಹುಟ್ಟಿದ್ದು ಹೆಂಗೆ, ಈ ಜನಗಳು ಹುಟ್ಟಿರೋದು ಹೆಂಗೆ, ಹೋರಾಟಗಳು ಹೆಂಗಾಗಿದೆ, ನೀವು ಕರ್ನಾಟಕದಲ್ಲಿ ಏನೇನು ಕೊಡುಗೆ ತಗೋತಾ ಇದ್ದೀರಿ, ಗಾಳಿ ಬೆಳಕು ಅಷ್ಟು ಮಾತ್ರ ಅಂತಲ್ಲ, ನೀವು ದುಡಿತಾ ಇರೋದು ಕರ್ನಾಟಕದಲ್ಲಿ, ತಿಂತಾರ ಅನ್ನ ಇಲ್ಲಿದೆ, ನೀವು ತೊಗೊತಾ ಇರೋದು ಸಂಬಳಗಳು ಇಲ್ಲಿದ್ದೇನೆ. ಅದು ನೀವು ಕಟ್ಟಿರೋಂಥ ಟ್ಯಾಕ್ಸ್ಗಳಲ್ಲಿ ಸರ್ಕಾರಗಳು ನಡೀತಾ ಇರ್ತದೆ. ಎಲ್ಲ ವಿಚಾರಗಳು ನಾವು ಅವ್ರಿಗೆ ಅರ್ಥ ಮಾಡಿಸಿ ಹೇಳಬೇಕು ಅಷ್ಟೇ. ಮುಖ್ಯವಾಗಿ ಅರ್ಥ ಮಾಡಿಸೋದ್ರಲ್ಲಿ ಅಕ್ಕಪಕ್ಕ ಜನ ವಿಫಲರಾಗಿದ್ದೀವಿ. ನಾವು ಅರಿವಿನ ಮೂಡಿಸಬೇಕು. ಸಾಮಾನ್ಯವಾಗಿ ಒಂದು ಪ್ರಶ್ನೆ ಬರುತ್ತೆ, ಕನ್ನಡ ಪರ ಹೋರಾಟಗಾರರು ಯಾರು ಕೂಡ ತಮ್ಮ ಮಕ್ಕಳನ್ನ ಕನ್ನಡ ಶಾಲೆಗಳಲ್ಲಿ ಓದಿಸಲ್ಲ, ಆದರೆ ಕನ್ನಡ ಶಾಲೆಗಳ ಉಳಿವಿಗಾಗಿ ಹೋರಾಟವನ್ನ ಮಾಡ್ತಾರೆ. ಇದು ಯಾವ ರೀತಿ ನ್ಯಾಯ? ಬಂದೇ ಬರುತ್ತಲ್ವಾ? ಈಗ ನೀವು ಮಾಡ್ತಿರೋದು ಎಷ್ಟು ಸರಿ ಅಂತ ಪ್ರಶ್ನೆ ಬಂದೇ ಬರುತ್ತೆ. ಹೌದೌದು. ಇದಕ್ಕೇನು ಉತ್ತರ ಕೊಡ್ತೀರಿ ನೀವು? ಈಗ ನಿಮ್ಮ ಪ್ರಕಾರ ಯಾಕೆ ಓದಿಸಲ್ಲ ಅಂತ ಅಂದ್ಬಿಟ್ಟು, ಯಾಕೆ ಓದಿಸ್ತಾ ಇಲ್ಲ ಅಂದ್ರೆ ಗುಣಮಟ್ಟ ಸರಿ ಇಲ್ಲ ಅಂತ? ಇವಾಗ ನಮ್ಮ ಗಿರೀಶ್ ಗೌಡರು ಮಾತು ಹೇಳಿದ್ರು, ಕರ್ನಾಟಕದಲ್ಲಿ ಎಷ್ಟು ಸರ್ಕಾರಿ ಶಾಲೆಗಳಿದೆ, ಮೊದಲು ಅದನ್ನು ಉಳಿಸ್ಕೊಳ್ಳೋಂಥ ಪ್ರಯತ್ನ ಪಡಿ. ಉಳಿಸ್ಕೋಬೇಕು ಅಂತ ಹೇಳಿದ್ರೆ ಆ ಶಾಲೆಗಳಲ್ಲಿ ನಿಮ್ಮ ಮಕ್ಕಳನ್ನ ನಾನು ನಿಮ್ಗೊಂದು ಮಾತು ಹೇಳ್ತೀನಿ ನೋಡಿ. ಈಗ ಅದೇ ಪ್ರಶ್ನೆನೇ ಸರ್. ವ್ಯವಸ್ಥೆ ಮಾಡಿದ್ರೆ ನೋಡಿ, ವ್ಯವಸ್ಥೆ ಸರಿಯಾಗಿದ್ರೆ ಎಲ್ಲ ವ್ಯವಸ್ಥೆಗಳು ಸರಿಯಾಗ್ತದೆ. ನೀವು ಮಾಡಬೇಕಾಗಿರೋ ಕೆಲಸ ನೀವು ಮಾಡದೆ, ಇವಾಗ ನೀವು ಕೇಳೋ ಪ್ರಶ್ನೆ ಸರಿಯಾಗಿದ್ರೆ ನಾನು ಉತ್ತರ ಕೊಡ್ಬೋದು.